ಎಲ್ಲರಿಗೂ ನಮಸ್ಕಾರ. ನಾ KRS ಪಕ್ಷದ ಸಾಮೂರು ತಾಲೂಕು ಗೌರವಾನ್ವಿತ ಅಧ್ಯಕ್ಷ ಶೇಖರ್ ಕಲಮಾಣಿ. ನಮ್ಮ KRS ಪಕ್ಷದ ತಾಲೂಕು ಅಧ್ಯಕ್ಷ ತಾಳಿಕೊಟ್ಟು ಇದ್ದಾರೆ. ದಿಲ್ಲಿಗೆ ನಮ್ಮ ಅಜ್ಜಾರ್ ಅದಾರ. ನಮ್ಮ ಮೇಳಿ ರಾಮಣ್ಣರವರು ನಮ್ಮ ಕಾರ್ಯಕರ್ತರು ಭಾಳ ದಿನದಿಂದ ನಮ್ಮ ಪಕ್ಷದೊಳಗದಾರ. ನಮ್ಮ ಸೌದಾಗರ ಅವರು ಇಲ್ಲೆಲ್ಲ ಸಂಘಟನೆ ಮಾಡೋಕ್ಕೆ ನಮ್ಮ ಜೊತೆ ಸಾಥ್ ಕೊಟ್ಟವರು ಅದಾರ. ನಮ್ಮ ವಾಯುಕಾಮ್ ಪಠಾಣ್ಗೆ ಮೊನ್ನೆ ಒಂದು ಮಾತು ಕೇಳಿದ್ದೆ. ರವಿಕೃಷ್ಣ ರೆಡ್ಡಿ ಸಾಹೇಬರು ಅವರು ಸೌದಾಗರ ಮನೆಗೆ ವಿಸಿಟ್ ಕೊಡೋಕೆ ಬಂದಿದ್ರು ಮತ್ತು ತಹಶೀಲ್ದಾರ್ ಆಫೀಸಿಗೆ ಬಂದಿದ್ರು. ಮುನ್ಸಿಪಾಲಿಟಿಗೆ ಬಂದಾಗ ಅವ್ರ ಸಮ್ಮುಖದಲ್ಲಿ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರೆ ಅವಾಗ ಆದ ನಂತರ ನಾನು ವಾಯುಕಾಮ್ ಪಠಾಣ ಜೊತೆ ಮಾತಾಡಿದೆ. ಇಲ್ಲಿ ಒಂದು ದೊಡ್ಡ ಮಟ್ಟದಾಗ KRS ಪಕ್ಷ ಕಟ್ಬೋದು, ನಾವು ಏನು ಮಾಡೋದ್ರಿ ಅಂದಾಗ ನಡ್ರಿ ಮಾಡೋಣ, ಇವೆಲ್ಲ ಜಾತಿ ರಾಜಕಾರಣಿನೂ ಬೇಡ ನಮಗೆ, ಇವ್ರು ಏನು ಯಾವುದೂ ಕೆಲಸ ಮಾಡೋಂಗಿಲ್ಲ, ನಮ್ಗೆ ಯಾವುದು ಭ್ರಷ್ಟಾಚಾರ ಮುಕ್ತ ಮಾಡ್ಬೇಕಂದ್ರೆ ನಿಮ್ಮ KRS ಪಾರ್ಟಿ, ನಿಮ್ಮ ಪಾರ್ಟಿಗೆ ನಾನು ಸಪೋರ್ಟ್ ಕೊಡ್ತೀನಿ, ಮೆಂಬರ್ಶಿಪ್ ಕರ್ಕೊಂಡು ಬಂದು ಮೆಂಬರ್ಶಿಪ್ ಮಾಡ್ತೀನಿ ಅಂತ ಮೊನ್ನೆ ಒಂದು ಇಬ್ಬಳನ್ನು ಕುಡಿಸಿದಾರೆ. ಇವತ್ತು ನಿಮ್ಮ ಹೆಸರು ಜೈರುದ್ದೀನ್ ಅವ್ರು ಕರೆಸಿ ನಮ್ಮ ಪಾರ್ಟಿಗೆ ಜಾಯ್ನ್ ಮಾಡ್ಸ್ಯಾರ. ಇದಕ್ಕೆಲ್ಲ ನಮ್ಮ ಇಲ್ಲಿ ಸಾಮೂರು ಸೌದಾಗರ ಮತ್ತು ವಾಯುಕಾಮ್ ಪಠಾಣ ಅವರ ನನ್ನ ಜೊತೆ ನಿಂತ್ಕೊಂಡು ಸಾರ್ವಜನಿಕರು ಕರ್ಕೊಂಡು ಬಂದು ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಕೆಲಸ ಮಾಡಕಂತಾರೆ. ಇನ್ನೂ ಜಾಸ್ತಿ ಮಾಡಲಿ ಅಂತೇಳಿ ಅವ್ರಿಗೆ ಧನ್ಯವಾದ. ನಮ್ಮ KRS ಪಕ್ಷದಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಅವ್ರದ್ದು ಒಂದು ಏನೋ ಒಂದು ಸಾಮೂರು ಹುಬ್ಳಿಯಿಂದ ಬಸ್ ಟೈಮ್ ಸರಿ ಇಲ್ಲ, ಟೈಮ್ ಅಂದರೆ 9:30 ಮಟ್ಟ ಕೆಲಸ ಮಾಡೋದಿರ್ತಾರೆ. ಆ ಬಸ್ಸನ್ನು ತೆಗೆದು 8:00 ಮಾಡ್ಯಾರ. ಅದನ್ನು ಮುಂದೆ ಶುಕ್ರವಾರ ದಿನ ಈ ಥರ ಸಮಸ್ಯೆ ಐತಿ ಸಾರ್ವಜನಿಕರಿಗೆ, ಇದನ್ನು ಒಂದು ಮಾಡೋಣ ಶೇಖಪ್ಪರ ಅಂತೇಳಿ ನಮ್ಮ ಮುಂದೆ KRS ಪಾರ್ಟಿ ಮುಂದೆ ಬಂದು ಕಮಿಟಿ ಮುಂದೆ ಹೇಳ್ಯಾರ. ಇದನ್ನು ಮುಂದಿನ ಶುಕ್ರವಾರ ನಾವು ಮಾಡ್ತೀವಿ. ಯಾವುದು ನಾವು ಸರ್ಕಾರಕ್ಕೆ ನಾವೇನು ಕೇಳೋಕ್ಕಿಲ್ಲ, ನಮ್ಗೆ ಅಲ್ಲಿಂದ ಬರೋಕ್ಕೆ 8:00 ಬಸ್ ಬಿಡ್ತಾ ಇದ್ದಾರೆ. ಅದನ್ನು ಆ ಬಸ್ಸು ಇರಲಿ, ಇನ್ನೊಂದು 9:00 ಬಸ್ ಮಾಡಲಿ. ಅಂದರೆ ಅಲ್ಲಿಂದ ಬಂದ್ರೆ ಶಿಗ್ಗಾಂವ್ ಇಳ್ಕೋಬೇಕು, ಶಿಗ್ಗಾಂವಿಂದ ಬರೋಕ್ಕೆ ಬಸ್ ಇಲ್ಲ, ಅಲ್ಲಿ ವಸ್ತು ಉಳ್ಕೋಬೇಕು, ಇಲ್ಲ ಹುಬ್ಳ್ಯಾಗ ಉಳ್ಕೊಂತಾರೆ. ಈ ಥರ ಅಲ್ಲೇ ಸಮಸ್ಯೆ ಆಗತೈತಿ ಸಾರ್ವಜನಿಕರಿಗೆ. ನಮಗೂ 9:00 ಬಸ್ ಬಿಡೋ ಅಂತ ಒಂದು ನಾವು KRS ಪಾರ್ಟಿಯಿಂದ ಮಾಡಂದ್ರಿ ಅಂತೇಳಿ ನಮ್ಮ ಗಮನಕ್ಕೆ ಬಂದಾಗ ನಮ್ಮ KRS ಆಫೀಸಿಗೆ ಬಂದು ನಮ್ಮ ಕಮಿಟಿ ಜೊತೆ ಮಾತಾಡ್ಯಾರ. ಅದಕ್ಕೆ ಮುಂದೆ ಶುಕ್ರವಾರ ನಾವು ಜೊತೆ ಅವ್ರು ಹೇಳಿದ ಕೆಲಸ ನಿಂತ್ಕೊಂಡು ಸಾರ್ವಜನಿಕರು ಕೆಲಸ ಮಾಡೋಕ್ಕಾಗೇ ಇದ್ದೀವಿ, ನಾವು ರೈತರ ಕೆಲಸ ಮಾಡೋಕ್ಕಾಗೇ ಇದ್ದೀವಿ, ಭ್ರಷ್ಟಾಚಾರ ಮುಕ್ತ ಮಾಡೋಕ್ಕಾಗೇ ಇದ್ದೀವಿ. ಅವ್ರು ಹೇಳಿದ್ದಕ್ಕೆ ನಾವು ಸ್ಪಂದಿಸಿದ್ದೀವಿ. ನೆಕ್ಸ್ಟ್ ಶುಕ್ರವಾರ ಮಾಡಿದ್ರೆ ನಾನು ಜನ ಕರ್ಕೊಂಡು ಬರ್ತೀನಿ. ಇದು ಸಮಸ್ಯೆ ಐತಿ ಅಂದ್ರೆ ಅವ್ರ ಸಮಸ್ಯೆ ಕೇಳ್ಕೊಂಡು ಬಂದಿಲ್ಲ ಅವ್ರು. ನನ್ನ ಮನೆಗೆ ಅದನ್ನು ಮಾಡ್ರಿ, ಅದನ್ನು ಇದು ಬೇಕಾಗಿದ್ರಿ ಅಂತ ಕೇಳಿಲ್ಲ ಅವರು. ಸಾರ್ವಜನಿಕರ ಬಗ್ಗೆ ಸಮಸ್ಯೆ ಕೇಳಿದ್ರೆ ಅಂಥವ್ರು ಎಲ್ಲರೂ ಮುಂದೆ ಬಂದರೆ ಈ ಪಕ್ಷ ಮುಂದುವರಿತೈತಿ. ಈ ಪಕ್ಷ ನಿಮ್ಮ ದೇಣಿಗೆ ಮುಖಾಂತರನ ನಡೆಯುವಂಥ ಪಕ್ಷ ಇದು. ಈ ವಾಯುಕಾಮ್ ಪಟ್ಟಣ ಅವರು ಎಂಥ ವಿಷಯ ತಂದಾರಂದ್ರೆ ಇಲ್ಲೇ ಸಾವನೂರವ್ರಿಗೆ, ಅಲ್ಲಿ ಹುಬ್ಳಿಯಿಂದ ಬರೋರಿಗೆ, ದುಡಿಯಕ್ಕೆ ಹೋದವ್ರಿಗೆ ತೊಂದರೆ ಆಗ್ತೈತೆ ಅಂತೇಳಿ ಯಾವ ಥರ ತಂದಾರಲ್ಲ ಅಂಥ ವಿಷಯಗಳು ಯಾರ ಮನಸ್ಸಿನಾಗಿತ್ತಂದ್ರೆ ಇಂಥವು ಬೇರೆ ವಿಷಯಗಳು ಬರ್ರಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ KRS ಪಾರ್ಟಿ ಆಫೀಸ್ ಐತಿ ಅಂಥೇಳಿ ನೀವು ಪ್ರತಿಯೊಬ್ಬರು ಬರ್ರಿ. ಎಲ್ಲೇ ಭ್ರಷ್ಟರದಾರ ಅಲ್ಲೇ ನಾವು KRS ಪಾರ್ಟಿಯವರು ಇದ್ದೀವಿ. ಯಾರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಬಸ್ ಸ್ಟ್ಯಾಂಡ್ ಎದುರು ಅಪೋಸಿಟ್ಟಿಗೆ ನಮ್ಮ ಹಿಂದೂ ಆಫೀಸ್ ಅಲ್ಲೇ ಇತ್ತು. ಅದ ಆಫೀಸ್ ನಾವು ಉದ್ಘಾಟನೆ ಮಾಡಿ ಹೋಗ್ಯಾರ ರವಿಕೃಷ್ಣ ರೆಡ್ಡಿ ಸಾಹೇಬ್ರು. ಹಾಗಾಗಿ ನೀವು ಏನು ಸಮಸ್ಯೆ ಇಟ್ಕೊಂಡ್ರು ಮನಸ್ಸಿನಾಗ ಇಟ್ಕೋಬೇಡ್ರಿ. ನೇರವಾಗಿ ಯಾವ ಸಮಸ್ಯೆ ಇರಲಿ, ಪೊಲೀಸ್ ಸ್ಟೇಷನ್ ಇರಲಿ, ತಹಶೀಲ್ದಾರ್ ಆಫೀಸ್ ಇರಲಿ, ಮುನ್ಸಿಪಾಲಿಟಿ ಇರಲಿ, ಸಮಾಜ ಕಲ್ಯಾಣ ಇರಲಿ, ತೋಟಗಾರಿಕೆ ಇಲಾಖೆ ಇರಲಿ, ಕೃಷಿ ಇಲಾಖೆ ಇರಲಿ, ಯಾವ ಇಲಾಖೆ ಇರಲಿ, ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅದು ಯಾರು ಹಿಂಗೆ ಸಮಸ್ಯೆ ಐತಂದ್ರೆ ಬಂದು ನಮ್ಮ ಮುಂದೆ ಹೇಳಿ, ನಿಮ್ಮ ಜೊತೆ ಬರ್ತೀವಿ, ನಿಮ್ಗೆ ಬಂದು ಅಲ್ಲಿ ಸಾಲ್ವ್ ಮಾಡ್ತೀವಿ. ಆದರೆ ಯಾವ ಪಾರ್ಟಿ ಮಾಡಲ್ಲ, KRS ಪಾರ್ಟಿ ಮಾಡ್ತಿರ್ತೀವಿ. ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಹೇಳೋದೇನಂದ್ರೆ ಸಾವನೂರು ತಾಲೂಕಿನಾಗ ಯಾರು ಏನು ಸಮಸ್ಯೆ ಇದ್ದರೂ ಬರ್ರಿ, ನೇರವಾಗಿ ನಮ್ಮ ಮುಂದೆ ಹೇಳ್ರಿ KRS ಪಾರ್ಟಿಗೆ. ನೀವು ಹೇಳಿ ಕೆಲಸ ಮಾಡ್ಕೊರಿ, ನೀವು ಹೇಳಿ ನಮ್ಗೆ KRS ಪಾರ್ಟಿ ನಡೆಯೋದು ಸಾರ್ವಜನಿಕರ ದೇಣಿಗೆಯಿಂದ ಪಾರ್ಟಿ ನಡೆಯೋದು. ಇದು ಮುಂದೆ ಬೆಳೀಲಿ, ನೀವು ಸಹಾಯ ಮಾಡಿರಿ, ನಿಮ್ಗೇನು ಅನುಕೂಲ ಇದ್ದರೂ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮಿಂದ ಇರ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಜೈ KRS.